ಈ ಕೆಲವು ಸಣ್ಣ ಪುಟ್ಟ ಜಾಗದಲ್ಲಿ ನನ್ನ ಬಳಿ ಇರುವಂತಹ ಡಾಕ್ಯುಮೆಂಟಲ್ಲಿ ಏನಪ್ಪ ಅಂತಂದರೆ ಈ JDAನ ನೋಟ್ರಿ ಮುಂದೆ ರಿಜಿಸ್ಟರ್ ಮಾಡಿರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ರೀತಿಯ ಒಂದು ದಾಖಲೆ ಪತ್ರಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಸರ್ ಇಲ್ಲ, ಅದು 60-40 ಸೈಟು 50-80 ಸೈಟು ಸಣ್ಣದ್ರಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ನೀವು ಜಾಗ್ರತೆ ವಹಿಸ್ಬೇಕೇನಪ್ಪ ಅಂತಂದರೆ ಆ ಭೂಮಿ ಮಾಲೀಕರು ಇರ್ತಾರಲ್ಲ, ಸೈಟ್ ಓನರ್ಸು, ಅವರು ಬಂದೇ ನಿಮಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಈ ನೋಟ್ರಿ ಮುಂದೆ ಆಗಿರುವಂಥ JDಗೆ ಅಥವಾ GPAಗೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಇನ್ನು ಆ ಒಂದು ಭೂಮಿ ಮಾಲೀಕರು ಬಂದು ನಿಮಗೆ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಬರೋದಿಲ್ಲ. ಇವತ್ತು ಹೇಗೋ ನಡೆದೋಗ್ಬಿಡುತ್ತೆ ಸ್ನೇಹಿತರೆ, ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ನಿಮಗೆ ಈ ಖಾತಾ ಸಿಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೊಬ್ಬರಿಗೆ, ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು ಅಂತಂದರೆ ಅಥವಾ ಅದನ್ನು ಮಾರಾಟ ಮಾಡಬೇಕು ಅಂತಂದರೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ.